ನಮಸ್ಕಾರ ಸ್ನೇಹಿತರೆ, ಸ್ಮಾರ್ಟ್ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾನು ವಿದ್ಯಾಸಾರಥಿ ಅಂದರೆ RBL ಬ್ಯಾಂಕ್ ಕಡೆಯಿಂದ ಇರುವಂಥ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸ್ಕಾಲರ್ಶಿಪ್ನ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅಂದರೆ ಯಾವ ಡೇಟ್ನಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಎಲ್ಲ ಇದೆ. ನೀವು ಸೆಪ್ಟೆಂಬರ್ 26th ಡೇಟ್ ಒಳಗೆ ಅಪ್ಲೈ ಮಾಡಬೇಕಾಗುತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ. ಸ್ಕಾಲರ್ಶಿಪ್ ಅಮೌಂಟ್ ಬಂದು 20,000 ರೂಪಾಯಿ. ಮಿನಿಮಮ್ ಕ್ರೈಟೀರಿಯಾ ಏನಿರಬೇಕಾಗತ್ತೆ ಅಂದರೆ ಮಿನಿಮಮ್ ನಿಮಗೆ 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ 60% ಮಾರ್ಕ್ಸ್ ಇರಬೇಕು. ಯಾವುದೇ ಒಂದು ಕೋರ್ಸ್ನ ಮಾಡ್ತಾ ಇರಲಿ, ನೀವು ಡಿಗ್ರಿ ಇರ್ಬೋದು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಇರ್ಬೋದು, ಯಾವುದೇ ಒಂದು ಕಾಲೇಜ್ನಲ್ಲಿ ಓದ್ತಾ ಇದ್ರು ಸಹ BA BCom BBA BSc MCom ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ 4 ಲ್ಯಾಕಿಂತ ಕಮ್ಮಿ ಇರಬೇಕು. ಹಾಗಾದರೆ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಕ್ಲಿಕ್ ಹಿಯರ್ ಟು ಲಾಗಿನ್ ನೀವು ಆಲ್ರೆಡಿ ಅಕೌಂಟ್ನ ಕ್ರಿಯೇಟ್ ಮಾಡಿದರೆ ಮಾತ್ರ. ನೀವು ಹೊಸದಾಗಿ ಕ್ರಿಯೇಟ್ ಮಾಡೋದ್ರಿಂದ ಇಲ್ಲಿ ಆಲ್ ಫೀಲ್ಡ್ಸ್ ಆರ್ ಮ್ಯಾಂಡೇಟ್ರಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಗೂಗಲ್ ಸೈನಪ್ಪಿಗೆ ಹೋಗಬೇಡಿ. ಸೊ ಆಲ್ ಫೀಲ್ಡ್ಸ್ ಆರ್ ಮ್ಯಾಂಡೇಟ್ರಿಯಲ್ಲಿ ನಿಮ್ಮ ಫಸ್ಟ್ ನೇಮು, ಮಿಡಿಲ್ ನೇಮು ಮತ್ತು ಲಾಸ್ಟ್ ನೇಮು, ಲೀಗಲ್ ನೇಮ್ ಏನಿದೆ, ಆಧಾರ್ ಕಾರ್ಡಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ನೇಮ್ ಇದೆ ಅದನ್ನ ಎಂಟರ್ ಮಾಡ್ತೀರಾ. ವೆರಿಫೈಯಬಲ್ ಆ್ಯಕ್ಟಿವ್ ಫೋನ್ ನಂಬರ್ನ ಹಾಕಿ, ಯಾಕಂದರೆ ಇಲ್ಲಿ OTP ಇಂದ ವೆರಿಫೈ ಮಾಡಬೇಕಾಗತ್ತೆ ನೀವು ನೆಕ್ಸ್ಟ್ ಸ್ಟೆಪ್ನಲ್ಲಿ. ಸೊ ಅದಾದಮೇಲೆ ನೀವು ಇಲ್ಲಿ ನೆಕ್ಸ್ಟು ಇಮೇಲ್ ID ಏನಿದೆ ಅದನ್ನು ವೆರಿಫೈಯಬಲ್ ಇಮೇಲ್ IDಯನ್ನು ನೀವು ಕೊಡ್ತೀರಾ, ಯಾಕಂದರೆ ಇದರೊಳಗೂ ಸಹ OTP ಬರುತ್ತೆ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಕರೆಕ್ಟಾಗಿ ಹಾಕ್ತೀರಾ. ಅದಾದಮೇಲೆ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಿಬಿಟ್ಟು 8 ಕ್ಯಾರೆಕ್ಟರ್ಸ್ ಇರುವಂಥ ಪಾಸ್ವರ್ಡು, ನಿಮ್ಮ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡಿಗೆ ಸೇಮ್ ಪಾಸ್ವರ್ಡ್ ಕೊಟ್ಟು, ಅದಾದಮೇಲೆ ಇಲ್ಲಿ ಕ್ಯಾಪ್ಚಾ ಕಾಣಿಸುತ್ತಲ್ಲ, ನಿಮ್ಮ ಒಂದು ಸ್ಕ್ರೀನ್ನಲ್ಲಿ ಯಾವ ಕ್ಯಾಪ್ಚಾ ಬರುತ್ತೆ ಅದನ್ನು ಎಂಟರ್ ಮಾಡಬೇಕು. ಯೆಲ್ಲೋ ಕಲರ್ ಬಾಕ್ಸ್ನಲ್ಲಿ ಎಂಟರ್ ಎಬೋ ಕ್ಯಾಪ್ಚಾ ಅಂತ ಇದೆಯಲ್ಲ ಅಲ್ಲಿ. ಅದಾದಮೇಲೆ ಅಗ್ರಿ ಅನ್ನೋ ಬಟನ್ ಕ್ಲಿಕ್ ಮಾಡಾದಮೇಲೆ ಸಬ್ಮಿಟ್. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನಿಮಗೆ ಕಾಣಿಸ್ತಾ ಇರತ್ತಲ್ವ, ಅಕೌಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲ್ಲಿ ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ಅಕೌಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲ್ಲಿಯಲ್ಲಿ ನಿಮ್ಮ ಅಕೌಂಟ್ ಕರೆಕ್ಟಾಗಿ ರಿಜಿಸ್ಟರ್ ಆಗಿದೆ ಅಂತ ನೀವು ವೆರಿಫೈ ಮಾಡಾದ್ಮೇಲೆ ಬರುತ್ತೆ. ನೀವು ಇಮೇಲ್ ID ವೆರಿಫಿಕೇಷನ್ನು ಮತ್ತು ಫೋನ್ ನಂಬರ್ ವೆರಿಫಿಕೇಷನ್ ಆದಮೇಲೆ ಇದು ಬರುತ್ತೆ. ಇವಾಗ ಕ್ಲಿಕ್ ಹಿಯರ್ ಅನ್ನೋದನ್ನು ಪ್ರೆಸ್ ಮಾಡ್ತೀರಾ ಇಲ್ಲಿ. ಸೊ ಕ್ಲಿಕ್ ಹಿಯರ್ ಪ್ರೆಸ್ ಮಾಡಾದಮೇಲೆ ನೀವು ಇಲ್ಲಿ ಮತ್ತೆ ನಿಮ್ಮ ಅಕೌಂಟಿಗೆ ಇನ್ನೊಂದು ಸತಿ ಲಾಗಿನ್ ಆಗಬೇಕಾಗತ್ತೆ. ಯಾವ ಥರ ಲಾಗಿನ್ ಆಗೋದು ಅಂತಂದರೆ, ನೀವು ಇವಾಗಿನ ಇಮೇಲ್ ID ಕೊಟ್ಟಿರ್ತೀರಲ್ಲ, ಆ ವೆರಿಫೈ ಆಗಿರುವಂಥ ಇಮೇಲ್ ID ಮತ್ತು ನೀವು ಇವಾಗಿನ ಕೊಟ್ಟಿರುವಂಥ ಪಾಸ್ವರ್ಡ್ ಹಾಕಿಬಿಟ್ಟು ಇಲ್ಲಿ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಯಾವ ಕ್ಯಾಪ್ಚಾ ಬರುತ್ತೆ ಅದನ್ನು ಯೆಲ್ಲೋ ಕಲರ್ ಬಾಕ್ಸ್ ಒಳಗೆ ಎಂಟರ್ ಮಾಡಿ ಲಾಗಿನ್ ಅಂತ ಹೇಳಿ ಕೊಡ್ತೀರಾ. ಇಲ್ಲಿ ಡಿಸ್ಕ್ಲೈಮರ್ ಏನಂತ ಹಾಕಿದ್ದಾರೆ ಅಂದರೆ, ನೀವು ಯಾವುದು ತಪ್ಪಾಗಿರೋಂಥ ಇನ್ಫಾರ್ಮೇಷನ್ ಕೊಡಬಾರ್ದು. ಈ ಥರ ತಪ್ಪಾಗಿರೋ ಇನ್ಫಾರ್ಮೇಷನ್ ಕೊಟ್ಟರೆ ನಿಮಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಹಾಕಿದ್ದಾರೆ ಅಷ್ಟೇ. ಸೊ ಕ್ಯಾಪ್ಚಾ ಹಾಕಿಬಿಟ್ಟು ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆದಮೇಲೆ ನೆಕ್ಸ್ಟ್ ಈ ಥರ ಒಂದು ಪೇಜ್ ಅಪಿಯರ್ ಆಗುತ್ತೆ. ಈ ಪೇಜ್ನಲ್ಲಿ ಬಂದು ಏನು ಕಾಣುತ್ತೆ, ನಿಮ್ಮ ಡ್ಯಾಶ್ ಬೋರ್ಡ್ ಇರುತ್ತೆ, ಪ್ರೊಫೈಲಲ್ಲಿ ಏನು ಇನ್ಫಾರ್ಮೇಷನ್ ಫಿಲಪ್ ಮಾಡಬೇಕು ಅದ್ರ ಬಗ್ಗೆ ಇರುತ್ತೆ. ಅದ್ರ ಜೊತೆ ಸರ್ಚ್ ಆ್ಯಂಡ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಇರುತ್ತೆ. ಸೊ ಇಲ್ಲಿ ನೀವು ಫಸ್ಟು ನಿಮ್ಮ ಒಂದು ಪ್ರೊಫೈಲ್ ಫಾರ್ಮ್ನ ಫಿಲಪ್ ಮಾಡ್ತೀರಾ. ಸರ್ಚ್ ಆ್ಯಂಡ್ ಅಪ್ಲೈ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಕ್ಲಿಕ್ ಮಾಡಿದಾಗ ನೀವು ಫಸ್ಟು ಪ್ರೊಫೈಲ್ನ ಫಿಲಪ್ ಮಾಡೋದಕ್ಕೆ ಅದಕ್ಕೆ ಹೇಳುತ್ತೆ. ಈ ಒಂದು ಪ್ರೊಫೈಲ್ ಫಿಲಪ್ನಲ್ಲಿ ನೀವೇನೇನು ಮಾಡಬೇಕಾಗತ್ತೆ ಅಂತ ನೋಡೋದಾದರೆ, ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಕೊಡಬೇಕಾಗತ್ತೆ. ನೀವು ಇಲ್ಲಿ ಅಪ್ಲಿಕೆಂಟ್ ಫೋಟೋ, ನಿಮ್ಮ ಫೋಟೋನ ನೀವು ಅಟ್ಯಾಚ್ ಮಾಡ್ತೀರಾ. ಇಲ್ಲಿ ಬ್ಲೂ ಕಲರಲ್ಲಿ ಪೇಪರ್ ಕ್ಲಿಪ್ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಅಟ್ಯಾಚ್ ಮಾಡ್ತೀರಾ. ನೆಕ್ಸ್ಟು ನಿಮ್ಮ ಫುಲ್ ನೇಮ್, ಲೀಗಲಿ ನಿಮ್ಮ ಫುಲ್ ನೇಮ್ ಏನಿದೆ ಆಧಾರ್ ಕಾರ್ಡಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಆ ಫುಲ್ ನೇಮ್ ಎಂಟರ್ ಮಾಡ್ತೀರಾ. ನೆಕ್ಸ್ಟು ಫೋಟೋ ಎಂಟರ್ ಮಾಡಿ ಫುಲ್ ನೇಮ್ ಎಂಟರ್ ಮಾಡಾದಮೇಲೆ ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕ್ತೀರಾ. ನಿಮ್ಮ ಡೇಟ್ ಆಫ್ ಬರ್ತ್ ಲೀಗಲ್ ಡೇಟ್ ಆಫ್ ಬರ್ತ್ ಆದಮೇಲೆ ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡ್ತೀರಾ. ಜೆಂಡರ್ ಸೆಲೆಕ್ಟ್ ಮಾಡಾದಮೇಲೆ ಕ್ಯಾಟಗರಿ ಏನಿದೆ ನಿಮ್ಮದು, ಸ್ಟೂಡೆಂಟ್ ಯಾವ ಕ್ಯಾಟಗರಿಯವರು ಅನ್ನೋದನ್ನು ನಿಮ್ಗೆ ಅಪ್ಲಿಕೇಬಲ್ ಆಗಿರೋದು ಸೆಲೆಕ್ಟ್ ಮಾಡ್ತೀರಾ. ಮತ್ತು ನೀವು ಮ್ಯಾರಿಡಾ ಅನ್ಮ್ಯಾರಿಡ್ ಅನ್ನೋದನ್ನು ಮೆರಿಟಲ್ ಸ್ಟೇಟಸ್ಸು ಸೆಲೆಕ್ಟ್ ಮಾಡಿಬಿಟ್ಟು ಇಮೇಲ್ ID ಹಾಕ್ತೀರಾ, ವೆರಿಫೈ ಆಗಿರುವಂಥ ಇಮೇಲ್ ID. ಸೊ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಅಂದರೆ ಆಧಾರ್ ಕಾರ್ಡು, ವೋಟರ್ ID ಅಥವಾ ಪಾನ್ ಕಾರ್ಡ್ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಆದರೆ ನಿಮ್ಮ ಫೈಲು 300 KB ಕಮ್ಮಿ ಇರಬೇಕು ಅಷ್ಟೇ. ಸೊ ಫೈಲ್ ಸೈಜು ಇಲ್ಲಿ ಪೇರೆಂಟ್ಸು ಅಥವಾ ಗಾರ್ಡಿಯನ್ ಡೀಟೇಲ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಬಂದು ಪೇರೆಂಟ್ಸಿನ ಒಂದು ಮಿಸ್ಟರ್ ಅಥವಾ ಮಿಸ್ ಏನಿರುತ್ತೆ ಅದನ್ನ ಹಾಕ್ತೀರಾ.
ಫುಲ್ ನೇಮು, ಲೀಗಲ್ ನೇಮು, ಮಿಡಿಲ್ ನೇಮು, ಲಾಸ್ಟ್ ನೇಮ್ ಎಲ್ಲ ಹಾಕ್ತೀರ. ಪೇರೆಂಟ್ಸಿನ ನೇಮು ಅವ್ರ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಆ ನೇಮ್ನ ಹಾಕಿ ನಿಮ್ಮ ಪೇರೆಂಟ್ಸಿಂದು. ಸೊ ನೆಕ್ಸ್ಟ್ ಇಲ್ಲಿ ಬಂದು ಪೇರೆಂಟ್ಸಿನ ಜೊತೆ ಸ್ಟೂಡೆಂಟಿಗೆ ಯಾವ ರಿಲೇಷನ್ಶಿಪ್ ಇದೆ ಅಂತ ಇಲ್ಲಿ ನಿಮ್ಮ ಈ ಒಂದು ಗಾರ್ಡಿಯನ್ನು ಫಾದರ್ ಅಥವಾ ಮದರ್ ಅಂತ ಹಾಕ್ತೀರಾ. ಅವರು ಯಾವ ಒಂದು ಆಕ್ಯುಪೇಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ. ಸೂಟೇಬಲ್ ಆಗಿ ನಿಮ್ಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಪೇರೆಂಟ್ಸಿನ ವೆರಿಫೈ ಮಾಡಬಹುದಾದಂತಹ ಆ್ಯಕ್ಟಿವ್ ಮೊಬೈಲ್ ನಂಬರು. ನಿಮ್ಮ ಮೊಬೈಲ್ ನಂಬರು ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ಸೇಮ್ ಇದ್ದರೂ ಸರಿ, ಬಟ್ ಆ್ಯಕ್ಟಿವ್ ಮೊಬೈಲ್ ನಂಬರ್ ಕೊಡಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ಸ್ನಲ್ಲಿ ಏನಿದೆ ಅದನ್ನೇ ಹಾಕಿ. ಅದಾದಮೇಲೆ ಇನ್ಕಮ್ ಪ್ರೂಫ್ ಅಂತ ಏನಂದರೆ ಇನ್ಕಮ್ ಸರ್ಟಿಫಿಕೇಟ್ ಇದೆಯಲ್ಲ ಅದನ್ನು 300 KB ಫೈಲ್ ಸೈಜ್ನ 300 KB ಅಂಡರ್ ಇರಬೇಕು. ಅದನ್ನು ಬ್ಲೂ ಪೇಪರ್ ಕ್ಲಿಪ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇದನ್ನ ಇನ್ಕಮ್ ಸರ್ಟಿಫಿಕೇಟ್ನ ಇಲ್ಲಿ ಫೋಟೋನ ಅಟ್ಯಾಚ್ ಮಾಡ್ತೀರಾ. ಅದಾದಮೇಲೆ ಕಮ್ಯುನಿಕೇಷನ್ ಅಡ್ರೆಸ್ ಬರುತ್ತೆ. ಕಮ್ಯುನಿಕೇಷನ್ ಅಡ್ರೆಸ್ಸಿಗೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡು, ವೋಟರ್ ID, ಪಾನ್ ಕಾರ್ಡಲ್ಲಿ ಇರುವಂಥ ಅಡ್ರೆಸ್ಸನ್ನು ಕರೆಕ್ಟಾಗಿ ಫಿಲಪ್ ಮಾಡಿ. ಅದಾದಮೇಲೆ ಪಿನ್ ಕೋಡ್ನ ಬರೀರಿ. ಅದಾದಮೇಲೆ ನಿಮ್ಮದು ವಿಲೇಜು ಅಥವಾ ಟೌನು ಏನು ನೇಮ್ ಇದೆ, ಲೊಕ್ಯಾಲಿಟಿ ನೇಮ್ ಅದನ್ನ ಕೊಡ್ತೀರಾ. ಅದಾದಮೇಲೆ ನೆಕ್ಸ್ಟ್ ಈ ಥರ ಸಬ್ ತಾಲೂಕು ಯಾವುದು, ಸಬ್ ಡಿಸ್ಟ್ರಿಕ್ಟ್ ಯಾವುದು, ಅಥವಾ ಸಿಟಿನೇ ಆದರೆ ಸಿಟಿ ನೇಮ್ ಕೊಡ್ತೀರಾ. ನೆಕ್ಸ್ಟ್ ಸ್ಟೇಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ತೀರಾ. ಅಡ್ರೆಸ್ ಪ್ರೂಫ್ನಲ್ಲಿ ಸೇಮ್ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಅಡ್ರೆಸ್ ಇರುತ್ತಲ್ವ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅಥವಾ ವೋಟರ್ ID ಮತ್ತೆ ನೀವು ಇಲ್ಲಿ ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸ್ ಬಂದು ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ನೆಲ್ಲ ನಂಬರ್ನ ನೀವು ಕ್ಲಿಯರಾಗಿ ಬರೀತೀರಾ. ಫಸ್ಟ್ ಪೇಜ್ನಲ್ಲಿರುತ್ತೆ ಅದೇ ಅಕೌಂಟ್ ನಂಬರ್ನ ಮತ್ತೆ ಎಂಟರ್ ಮಾಡ್ತೀರಾ. ಅದಾದಮೇಲೆ IFSC ಕೋಡ್, ಪಾಸ್ಬುಕ್ಕಿನ ಫಸ್ಟ್ ಪೇಜ್ನಲ್ಲಿ ಈ IFSC ಕೋಡ್ ಇರುತ್ತೆ, ಅದನ್ನು ಎಂಟರ್ ಮಾಡ್ತೀರಾ ಕರೆಕ್ಟಾಗಿ. ಅದಾದಮೇಲೆ ಬ್ಯಾಂಕ್ ನೇಮ್ ಏನಿದೆ ಅದನ್ನು ಬರೀತೀರಾ. ಲೀಗಲ್ ರಿಜಿಸ್ಟರ್ಡ್ ನೇಮು, ಬ್ರ್ಯಾಂಚ್ ಯಾವ ಬ್ರ್ಯಾಂಚ್ನಲ್ಲಿದೆ ಅಂತ ಅಡ್ರೆಸ್ಸು, ಆಮೇಲೆ ನಿಮ್ಮ ಹೆಸರು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಏನಿದೆ ಅದನ್ನ ಹಾಕ್ತೀರಾ. ಬ್ಯಾಂಕ್ ಪಾಸ್ಬುಕ್ ಸ್ಟೇಟ್ಮೆಂಟ್ ಅಂತಂದರೆ ಬ್ಯಾಂಕ್ ಪಾಸ್ಬುಕ್ಕಿನ ಫಸ್ಟ್ ಪೇಜ್ ನಿಮ್ಮ ಫೋಟೋ ಎಲ್ಲ ಇರುತ್ತಲ್ಲ, ಫೋಟೋ ಮೇಲೆ ಬ್ಯಾಂಕ್ನವ್ರು ಸೀಲ್ ಸೈನ್ ಹಾಕಿರ್ತಾರಲ್ಲ ಅದನ್ನು ಈ ಬ್ಲೂ ಪೇಪರ್ ಕ್ಲಿಪ್ ಸೈನ್ ಇದೆಯಲ್ಲ ಅದ್ರ ಮೇಲೆ ಫಿಲಪ್ ಮಾಡಿ ನೀವು ಇಲ್ಲಿ ಅಪ್ಲೋಡ್ ಮಾಡ್ತೀರಾ. ನೆಕ್ಸ್ಟು ಸೇವ್ ಅಂತ ಕೊಡೋಕ್ಕೆ ಹೋಗಬೇಡಿ. ಇವಾಗಲೇ ಮೊದಲಿಗೆ ನೀವು ಕರೆಂಟ್ ಅಕಾಡೆಮಿಕ್ ಡೀಟೇಲ್ಸನ್ನು ಪೂರ್ತಿ ಸೆಕ್ಷನ್ನ ಫಿಲಪ್ ಮಾಡಿ. ನೆಕ್ಸ್ಟ್ ಕರೆಂಟ್ ಅಕಾಡೆಮಿಕ್ ಡೀಟೇಲ್ಸ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇವಾಗ ಇಲ್ಲಿ ಏನು ಕಾಣುತ್ತೆ, ನೀವು ಇವಾಗ ಓದ್ತಾ ಇರೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. ಆಲ್ರೆಡಿ ನೀವು ಅಡ್ಮಿಷನ್ ಆಗಿದ್ದೀರಾ ಈ ಇನ್ಸ್ಟಿಟ್ಯೂಟಲ್ಲಿ, ಎಸ್ ಆರ್ ನೋ, ಅದನ್ನು ನಿಮ್ಗೆ ಅಪ್ಲಿಕೇಬಲ್ ಆಗೋ ಥರ ಹಾಕಿ. ಕೋರ್ಸ್ ಲೆವೆಲ್ ಏನಿದೆ, ನೀವು ಅಂಡರ್ ಗ್ರ್ಯಾಜುಯೇಟಾ, ಪೋಸ್ಟ್ ಗ್ರ್ಯಾಜುಯೇಟಾ ಈ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೊತ ಹೋಗ್ಬೋದು. ನಿಮ್ಮದು ಏನಿದೆ ಅಪ್ಲಿಕೇಬಲ್ ಆಗುತ್ತೆ ಆ ಒಂದು ಕೋರ್ಸ್ನ ಲೆವೆಲ್ನ ಸೆಲೆಕ್ಟ್ ಮಾಡಿ. ಕೋರ್ಸ್ ನೇಮ್ ಏನು, BCom, BBA, BSc ಇಲ್ಲಿ ಟೈಪ್ ಮಾಡ್ತಾ ಹೋಗಿ. ನೇಮ್ ಆಫ್ ದ ಇನ್ಸ್ಟಿಟ್ಯೂಟು, ಕಾಲೇಜು ಅಥವಾ ಇನ್ಸ್ಟಿಟ್ಯೂಟಿನ ನೇಮ್ನ ನೀವು ಲೀಗಲ್ ನೇಮ್ನ ಇಲ್ಲಿ ಎಂಟರ್ ಮಾಡ್ತೀರಾ. ಅದಾದಮೇಲೆ ಯಾವ ಸ್ಟೇಟ್ನಲ್ಲಿದೆ ಅಂತ ಎಂಟರ್ ಮಾಡ್ತೀರಾ. ನೆಕ್ಸ್ಟ್ ಟ್ಯೂಷನ್ ಫೀ ಏನಿದೆ, ಈ ಫೀ ರೆಸಿಪ್ಟಲ್ಲಿ ಏನು ಫೀಸ್ ಇದೆ ಅದನ್ನು ಮಾತ್ರ ಎಂಟರ್ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಕೆಳಗೆ ನಿಮಗೆ ಟ್ಯೂಷನ್ ಫೀ ರೆಸಿಪ್ಟನ್ನು ಫೋಟೋನು ಅಟ್ಯಾಚ್ ಮಾಡಬೇಕಾಗತ್ತೆ ನೀವು. ಹಾಗಾಗಿ ಇಲ್ಲಿ ಫೀ ರೆಸಿಪ್ಟಲ್ಲಿ ಏನು ಫೋಟೋ ಅಟ್ಯಾಚ್ ಮಾಡ್ತೀರಾ ಆ ಅಮೌಂಟು ಮತ್ತು ಟ್ಯೂಷನ್ ಫೀ ಅಂತ ಏನು ಎಂಟರ್ ಮಾಡ್ತೀರಾ ಅದು ಕಂಪ್ಲೀಟಾಗಿ ಮ್ಯಾಚ್ ಆಗಬೇಕು. ಆದ್ದರಿಂದ ಸೇಮ್ ಅಮೌಂಟನ್ನು ಎಂಟರ್ ಮಾಡಿ ಫೀ ರೆಸಿಪ್ಟ್ ಏನಿದೆ ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿ. ನೋ ಟ್ಯೂಷನ್ ಫೀ ಅಂತಂದರೆ ಇಲ್ಲಿ ಬುಕ್ಸ್ ತೊಗೊಳೋದಕ್ಕೆ ಅಥವಾ ಹಾಸ್ಟೆಲ್ಲಿಗೆ, ಮೆಸ್ಸಿಗೆ, ಲ್ಯಾಬ್ಸಿಗೆಲ್ಲ ನೀವು ದುಡ್ಡು ಖರ್ಚು ಮಾಡಿರ್ತೀರಲ್ವ, ಅದರದ್ದೊಂದು ರೆಸಿಪ್ಟ್ ಇದ್ದರೆ ಆ ಒಂದು ರೆಸಿಪ್ಟ್ ಅಮೌಂಟ್ ಏನಿದೆ ಅದನ್ನು ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ಇಲ್ಲಿ ಬುಕ್ಸು, ಹಾಸ್ಟೆಲ್ಲು, ಮೆಸ್ಸು ಈ ಥರ ಯಾವುದಾದ್ರು ಸ್ಟಡಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಎಂದು ಮಾತ್ರ. ಸೊ ಅದೊಂದು ರೆಸಿಪ್ಟನ್ನು ಇಲ್ಲಿ ನೀವು ಅಟ್ಯಾಚ್ ಮಾಡ್ತೀರಾ. ನೆಕ್ಸ್ಟು ಇದು ಟೋಟಲ್ ಫೀಸ್ ಅಂತ ಯಾವುದನ್ನು ಮಾಡ್ತೀರಾ ಅಂತಂದರೆ, ಇವಾಗ ನೀವು ಆಲ್ರೆಡಿ ನಾನ್ ಟ್ಯೂಷನ್ ಫೀ ರೆಸಿಪ್ಟಲ್ಲಿರುವಂಥ ಅಮೌಂಟು ಮತ್ತು ಟ್ಯೂಷನ್ ಫೀ ರೆಸಿಪ್ಟಲ್ಲಿ ಇರುವಂಥ ಅಮೌಂಟ್, ಎರಡು ಅಮೌಂಟನ್ನು ಸೇರಿಸ್ಬಿಟ್ಟು ಈ ಟೋಟಲ್ ನಿಮ್ಮ ಫೀಸ್ ಎಷ್ಟಾಗಿದೆ ಅಂತಂತ ನೀವು ಮೆನ್ಷನ್ ಮಾಡ್ತೀರಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಅಡ್ಮಿಷನ್ ಲೆಟರ್ ಬಂದು ನೀವು ಕಾಲೇಜಿಗೆ ಅಡ್ಮಿಷನ್ ಆದಾಗ ನಿಮ್ಮದು ಪ್ರೂಫ್ ಇರುತ್ತಲ್ಲ, ಅಡ್ಮಿಷನ್ ಪ್ರೂಫು, ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ತೀರಾ.
ಅದರ ನೆಕ್ಸ್ಟು ಇಲ್ಲಿ ಸೆಕ್ಷನ್ ಬಂದುಬಿಟ್ಟು ನೀವು ಬೇರೆ ಯಾವುದಾದ್ರೂ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸ್ಕಾಲರ್ಶಿಪ್ಸ್ನ ತೊಗೊಳ್ತಾ ಇದ್ದೀರಾ ಬೇರೆ ಎಲ್ಲಾದ್ರೂ ಕಡೆಯಿಂದ ಅಂತ ನಿಮಗೆ ಅಪ್ಲಿಕೇಬಲ್ ಆದರೆ ಎಸ್ ಅಂತ ಹಾಕಿ, ಬೇರೆ ಸ್ಕಾಲರ್ಶಿಪ್ ತೊಗೊಳ್ತಾ ಇದ್ದರೆ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಸೊ ನಿಮಗೆ ಏನು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದು ಸೇವ್ ಅಂತ ಇವಾಗಲೇ ಕ್ಲಿಕ್ ಮಾಡಬೇಡಿ. ಸೊ ಅದಾದಮೇಲೆ ಎಜುಕೇಷನ್ ಡೀಟೇಲ್ಸ್ ಏನಿದೆ ಅದನ್ನು ನೋಡಿ. ಇವಾಗ ಆ ಸೆಕ್ಷನ್ನ ಓಪನ್ ಮಾಡಿದರೆ ಇಲ್ಲಿ ಕರೆಂಟ್ ಎಜುಕೇಷನ್ ಡೀಟೇಲ್ಸ್ ಏನಿದೆ ಅಂತ ಕೇಳುತ್ತೆ. ಇವಾಗ ಪ್ರೀವಿಯಸ್ ಇಯರ್ನಲ್ಲಿ ನೀವು ಯಾವ ಕೋರ್ಸನ್ನು ಮಾಡಿದ್ರಿ ಅಂದರೆ, ನೀವು ಇವಾಗ ಸೆಕೆಂಡ್ ಇಯರ್ನಲ್ಲಿ ಇದ್ದೀರಾ ಅಂತಂದರೆ ಫಸ್ಟ್ ಇಯರ್ನಲ್ಲಿ ನಾನು ಓದ್ತಾ ಇದ್ದೆ ಹೋದ ವರ್ಷ, ಇಲ್ಲಾಂದರೆ ಥರ್ಡ್ ಇಯರ್ನಲ್ಲಿ ಇದ್ದೀರಾ ಅಂತಂದರೆ ನಾನು ಹೋದ ವರ್ಷ ಸೆಕೆಂಡ್ ಇಯರ್ನಲ್ಲಿ ಓದ್ತಾ ಇದ್ದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀರ ಅಷ್ಟೆ. ಕರೆಂಟ್ ಕೋರ್ಸ್ ಅಲ್ಲ, ಪ್ರೀವಿಯಸ್ ಇಯರ್ನಲ್ಲಿ ಯಾವ ಕೋರ್ಸ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ. ಇಲ್ಲಿ ಆ್ಯರೋ ಮಾರ್ಕ್ ಇದೆ ಅಲ್ವಾ, ಸೊ ರೆಡ್ ಆ್ಯರೋ ಮಾರ್ಕ್ ಮೇಲೆ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಡ್ರಾಪ್ ಡೌನ್ ಮೆನ್ಯೂಲಿ ಹೋದ ವರ್ಷ ನೀವು ಫಸ್ಟ್ ಇಯರಲ್ಲಿದ್ರಿ, ಸೆಕೆಂಡ್ ಇಯರಲ್ಲಿದ್ರಿ, ಥರ್ಡ್ ಇಯರ್ನಲ್ಲಿದ್ರಿ, ನಿಮ್ಮ ಕೋರ್ಸ್ಗೆ ಅನುಗುಣವಾಗಿ ನೀವು ಯಾವ ಇಯರ್ನಲ್ಲಿ ಓದ್ತಾ ಇದ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಇವಾಗ ಫೈನಲಿ ನೀವು ಕರೆಂಟ್ ಎಜುಕೇಷನ್ ಡೀಟೇಲ್ಸ್ ಆದಮೇಲೆ ಎಜುಕೇಷನ್ ಡೀಟೇಲ್ಸ್ನಲ್ಲೇ ನೀವು 10th ಕ್ಲಾಸಿನ ಡೀಟೇಲ್ಸ್ನ ಎಂಟರ್ ಮಾಡ್ತಾ ಬರ್ತೀರಾ. 10th ಸ್ಟ್ಯಾಂಡರ್ಡ್ ನೀವು ಯಾವ ಸ್ಕೂಲ್ನಲ್ಲಿ ಓದಿದ್ರಿ, ಸ್ಕೂಲ್ ನೇಮು, ಯಾವ ಸ್ಟೇಟ್ನಲ್ಲಿ ಇದೆ ನಿಮ್ಮ ಸ್ಕೂಲು, ಲೀಗಲ್ ಆಗಿರೋ ನೇಮ್ ಹಾಕಿ. ಸೊ ಕರೆಕ್ಟಾಗಿ ಡ್ರಾಪ್ ಡೌನ್ ಮೆನ್ಯೂ ಆ್ಯರೋ ಮಾರ್ಕ್ ಇದೆಯಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಹಾಕ್ಬೋದು. ನೆಕ್ಸ್ಟು ಯಾವ ಮಂತು ಮತ್ತು ಯಾವ ಇಯರ್ನಲ್ಲಿ 10th ಕ್ಲಾಸ್ನ ಪಾಸ್ ಮಾಡಿದ್ರಿ ಅಂತ. ನೀವು CGPA ಇದ್ದರೆ ಅಥವಾ ಪರ್ಸೆಂಟೇಜ್ನಲ್ಲಿ ಇದ್ದರೆ ಏನು ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಹಾಕಿ. ಟೋಟಲ್ ಮಾರ್ಕ್ಸ್ ಎಷ್ಟು ಸಿಕ್ತು, ಎಷ್ಟು ಮಾರ್ಕ್ಸ್ ಸಿಗಿತ್ತು, ಪರ್ಸೆಂಟೇಜ್ ಎಷ್ಟು ಸಿಕ್ತು, ಅದಾದಮೇಲೆ 10th ಮಾರ್ಕ್ಸ್ ಕಾರ್ಡಿನ ಫೋಟೋನ ಅಪ್ಲೋಡ್ ಮಾಡಿ. 300 KB ಲೆಸ್ ಇರಬೇಕು ಫೈಲ್ ಸೈಜ್. ನೆಕ್ಸ್ಟು 12th ಡೀಟೇಲ್ಸ್ನ ಫಿಲಪ್ ಮಾಡ್ತೀರಾ. 12th ಸ್ಟ್ಯಾಂಡರ್ಡ್ ನೀವು ಯಾವ ಸ್ಕೂಲ್ನಲ್ಲಿ ಓದಿದ್ರಿ ಅಥವಾ ಯಾವ ಕಾಲೇಜ್ನಲ್ಲಿ ಓದಿದ್ರಿ, ಯಾವ ಸ್ಟೇಟ್ನಲ್ಲಿ ಈ ಒಂದು ಸ್ಕೂಲ್ ಅಥವಾ ಕಾಲೇಜು 12th ಸ್ಟ್ಯಾಂಡರ್ಡ್ ಸ್ಕೂಲ್ ಅಥವಾ ಕಾಲೇಜು ಇತ್ತು ಅನ್ನೋದನ್ನು ಮೆನ್ಷನ್ ಮಾಡ್ತೀರಾ. ಅದಾದಮೇಲೆ ಮಂತ್ ಆ್ಯಂಡ್ ಇಯರ್ ಆಫ್ ಪಾಸಿಂಗ್ 12th ಸ್ಟ್ಯಾಂಡರ್ಡ್. ಅದಾದಮೇಲೆ ಪರ್ಸೆಂಟೇಜ್ CGPA ಇದ್ದರೆ CGPA ಈ ಥರನೇ ನೀವು ಫಿಲಪ್ ಮಾಡ್ತೀರಾ. ಡಿಪ್ಲೊಮೊ ಮಾಡಿದರೆ ಡಿಪ್ಲೊಮೊ ಮಾಡಿದಂಥ ಸ್ಟೂಡೆಂಟ್ಸು ಡಿಪ್ಲೊಮೊ ರಿಲೇಟೆಡ್ ಇನ್ಫಾರ್ಮೇಷನ್ನ ಸೇಮ್ ಇನ್ಫಾರ್ಮೇಷನ್ನೆಲ್ಲ ಫಿಲಪ್ ಮಾಡ್ತಾ ಹೋಗ್ತೀರಾ. ಗ್ರ್ಯಾಜುಯೇಷನ್ ಯಾವಾಗ ಬರುತ್ತೆ ಅಂತಂದರೆ, ನೀವೇನಾದರೂ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ದರೆ ಗ್ರ್ಯಾಜುಯೇಷನ್ ಡೀಟೇಲ್ಸ್ನ ಫಿಲಪ್ ಮಾಡಬೇಕಾಗತ್ತೆ. ನೀವು ಗ್ರ್ಯಾಜುಯೇಷನ್ ಅಂದರೆ BA BCom BBA BSc ಇದನ್ನೇ ಮಾಡ್ತಾಯಿದ್ರೆ, ಗ್ರ್ಯಾಜುಯೇಷನ್ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ನಲ್ಲಿದ್ದರೆ ಅವಾಗೇನು ನೀವು ಈ ಒಂದು ಸೆಕ್ಷನ್ನ ಫಿಲ್ ಮಾಡುವಂಥ ಅವಶ್ಯಕತೆ ಇಲ್ಲ. MCom MBA ಈ ಥರ ಎಲ್ಲ ಮಾಸ್ಟರ್ ಡಿಗ್ರಿ ಕೋರ್ಸ್ ಮಾಡ್ತಾಯಿದ್ರೆ ಮಾತ್ರ ಈ ಒಂದು ಸೆಕ್ಷನ್ನ ಗ್ರ್ಯಾಜುಯೇಷನ್ ಸೆಕ್ಷನ್ನ ಫಿಲ್ಲಪ್ ಮಾಡಬೇಕಾಗತ್ತೆ ಮ್ಯಾಂಡೇಟರಿಯಾಗಿ. ಇಲ್ಲ ಅಂದರೆ ಏನೂ ಅವಶ್ಯಕತೆ ಇಲ್ಲ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿಗಳಿಗೆಲ್ಲ. ಸೊ ಇಲ್ಲಿ ಬಂದು ನೀವು ಕರೆಂಟ್ಲಿ CGPA ಪರ್ಸೆಂಟೇಜ್ನ ಈ ಥರ ಸ್ಕ್ರಾಲ್ ಅಪ್ ಮಾಡಿದರೆ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಪೇಪರ್ ಕ್ಲಿಪ್ ಏನಿದೆ ಐಕಾನು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಪ್ರತಿಯೊಂದು ನೀವು ಡೀಟೇಲ್ಸನ್ನು ಅಲ್ಲಿ ಹಾಕ್ತಾ ಹೋಗ್ಬೋದು. ಇಲ್ಲಿ ಕರೆಂಟ್ ಎಜುಕೇಷನ್ ಸ್ಟೇಟಸ್ ಡೀಟೇಲ್ಸ್ ಆಲ್ರೆಡಿ ಫಿಲ್ಲಪ್ ಮಾಡಿರ್ತೀರಲ್ವ. ಸೊ ಇದೆಲ್ಲ ಆದಮೇಲೆ ಕಂಪ್ಲೀಟ್ ಆದಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಮ ಪ್ರೊಫೈಲು 100% ಕಂಪ್ಲೀಟ್ ಆಗಿದೆ ಅಂತ ಅದು ತೋರಿಸುತ್ತೆ. ಸೊ ನಿಮ್ಮ ಪ್ರೊಫೈಲ್ನಲ್ಲಿ ಈ ಥರ ಒಂದು ಪೇಜ್ ಅಪಿಯರ್ ಆದಾಗ ಗ್ರೀನ್ ಕಲರ್ ಮಾರ್ಕ್ ಬಂದು 100% ಪ್ರೊಫೈಲ್ ಕಂಪ್ಲೀಟ್ ಆದಮೇಲೆ ಸರ್ಚ್ ಆ್ಯಂಡ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ಅಂತ ಮತ್ತೆ ಈ ಒಂದು ಮೆನ್ಯೂ ಮೇಲೆ ಸೆಲೆಕ್ಟ್ ಮಾಡಿದಾಗ ನಿಮಗೆ ಎಲ್ಲಿ ಕಾಣುತ್ತೆ RBL ಬ್ಯಾಂಕ್ ಸ್ಕಾಲರ್ಶಿಪ್ 2026 ಅಂತ. ಇದರ ಮೇಲಿರುವಂತಹ ಅಪ್ಲೈ ಬಟನ್ನ ಕ್ಲಿಕ್ ಮಾಡ್ತೀರ. ಸೊ ಇಲ್ಲಿ ಅಪ್ಲೈ ಬಟನನ್ನು ನೀವು ಕ್ಲಿಕ್ ಮಾಡಾದ್ಮೇಲೆ ಈ ಥರ ಬರುತ್ತೆ ಒಂದು ಪೇಜ್ ಈ ಥರ ಕಾಣುತ್ತೆ. ಇಲ್ಲಿ ನಿಮ್ಮ ಪೇರೆಂಟ್ಸಿನ ಮ್ಯಾರಿಟಲ್ ಸ್ಟೇಟಸ್, ನಿಮ್ಮ ಪೇರೆಂಟ್ಸಿಗೆ ಏನು ಅಪ್ಲಿಕೇಬಲ್ ಆಗುತ್ತೆ ಅದನ್ನ ಹಾಕಿ. ಸೊ ಇಲ್ಲಿ ನಿಮ್ಮ ಪೇರೆಂಟ್ಸ್ ಏನಾದ್ರೂ RBL ಬ್ಯಾಂಕ್ನಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಎಸ್ ಅಥವಾ ನೋ. ನೀವು 10th ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇರುವಾಗ ನಿಮ್ಮ ರೋಲ್ ನಂಬರ್ ಏನಿತ್ತು ಅಂತ ಮಾರ್ಕ್ಸ್ ಶೀಟ್ನಲ್ಲಿ ಇರುತ್ತೆ. 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ರೋಲ್ ನಂಬರ್ ಏನಿರುತ್ತಲ್ಲ 10th ಕ್ಲಾಸಿನ ರೋಲ್ ನಂಬರು ಮಾರ್ಕ್ಸ್ ಕಾರ್ಡಿನ ರೈಟ್ ಸೈಡ್ ಅಪ್ಪರ್ ರೈಟ್ ಸೈಡಲ್ಲಿ ಇರುತ್ತೆ. ಅದನ್ನ ಎಂಟರ್ ಮಾಡಿ. ಅದಾದಮೇಲೆ ಡಿಫ್ರೆಂಟ್ಲಿ ಏಬಲ್ಡ್ ಅಂದರೆ ಅಂಗವೈಕಲ್ಯ ಏನಾದರೂ ಇದ್ದರೆ
ಅಪ್ಲಿಕೇಬಲ್ ಆದರೆ ಎಸ್ ಆರ್ ನೋ, ಆರ್ಫ್ಯಾನ್ ಇದ್ದರೆ ಎಸ್ ಆರ್ ನೋ. ಅದಾದಮೇಲೆ ಸ್ಟೂಡೆಂಟ್ ಬೋನೋಫೈಡ್ ಸರ್ಟಿಫಿಕೇಟ್ ಅನ್ನೋದನ್ನು ಒಂದು PDF ಇರುತ್ತೆ. ಆ ಒಂದು ಬ್ಲ್ಯಾಂಕ್ PDF ನಾನಿಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ. ಅದನ್ನು ನೀವು A4 ಸೈಜ್ ಶೀಟ್ನಲ್ಲಿ ಡೌನ್ಲೋಡ್ ಮಾಡಿಸ್ಕೊಂಡು ಪ್ರಿಂಟ್ ತೆಗೆಸ್ಕೊಂಡು ಕಾಲೇಜಿಗೆ ಹೋಗ್ಬಿಟ್ಟು ಸೀಲ್ ಸೈನ್ ಹಾಕಿಸಿ ಆ ಒಂದು ಫೋಟೋ ಕಾಪಿಯನ್ನು ಇಲ್ಲಿ ಅಟ್ಯಾಚ್ ಮಾಡಿದರೆ ಆಯಿತು. ನೀವು ಈ ಒಂದು ಕಾಲೇಜ್ನಲ್ಲಿ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ತಾ ಇದ್ದೀರಾ ಅಂತ ಅಷ್ಟೇ. ಸೊ ಇಲ್ಲಿ ನೀವು ಈ ಥರ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಹಾಕಾದ್ಮೇಲೆ ಇಲ್ಲಿ ನಾನು ಹಾಕಿರುವಂಥ ಕಂಪ್ಲೀಟ್ ಅಪ್ಲಿಕೇಶನ್ನಲ್ಲಿ ಏನು ಡೀಟೇಲ್ಸ್ ಹಾಕಿದ್ದೀನಿ ಅದೆಲ್ಲ ಕರೆಕ್ಟಾಗಿದೆ, ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ನು ಮತ್ತು ಸರ್ಟಿಫಿಕೇಟಿನ ಫೋಟೋಗಳೆಲ್ಲ ವೆರಿಫೈ ಮಾಡ್ಬೋದು ಅಂಥೇಳಿ ನೀವು ಅಗ್ರಿ ಮಾಡ್ತೀರಾ ಅಂಥೇಳಿ ರೈಟ್ ಕ್ಲಿಕ್ ಮಾಡ್ತೀರಾ. ಅದಾದಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀರಾ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಿಗೆ ಕ್ಲಿಕ್ ಮಾಡ್ತಾ ಇರೋದು ಇದು. ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಾದಮೇಲೆ ಈ ಥರ ಕಾಣುತ್ತೆ ನಿಮಗೆ, ಸ್ಕೀಮ್ ಅಪ್ಲಿಕೇಶನ್ ಫಾರ್ಮ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ. ಸೊ ಈ ಥರ ನಿಮಗೆ ಡ್ರಾಪ್ ಡೌನ್ ಮೆನ್ಯೂ ಕಂಡಾದಮೇಲೆ ನೀವು ಓಕೆ ಅಂತ ಕ್ಲಿಕ್ ಮಾಡ್ಬೋದು. ಅಂತಂದರೆ ನಿಮ್ಮ ಅಪ್ಲಿಕೇಶನ್ನು ಸಕ್ಸಸ್ಫುಲ್ಲಾಗಿ ಫಿಲಪ್ ಆಗಿದೆ ಅಂತ. ಇಲ್ಲಿ ನಿಮಗೆ ನಿಮ್ಮ ಡ್ಯಾಶ್ ಬೋರ್ಡ್ನಲ್ಲಿ ಮೈ ಡ್ಯಾಶ್ ಬೋರ್ಡ್ ಅನ್ನೋ ಕಡೆ ನಿಮ್ಮ ಅಪ್ಲಿಕೇಶನ್ ID ಕಾಣುತ್ತೆ ಕೆಳಗಡೆ. ನಾನಿಲ್ಲಿ ಪರ್ಸ್ನಲ್ ಡೀಟೇಲ್ಸ್ನ ತೋರಿಸೋ ಹಾಗಿಲ್ಲ ಯೂಟ್ಯೂಬ್ನಲ್ಲಿ, ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ಅಪ್ಲಿಕೇಶನ್ ID ಡ್ರಾಪ್ ಡೌನ್ನ ಕೆಳಗಡೆನೇ ನಿಮ್ಮ ಅಪ್ಲಿಕೇಶನ್ ID, ಸ್ಕಾಲರ್ಶಿಪ್ ನೇಮ್ ಏನಿದೆ, ಅಮೌಂಟ್ ಪ್ರತಿಯೊಂದು ಇರುತ್ತೆ. ಇದರೊಳಗೆ ಅಪ್ಲಿಕೇಶನ್ ID ನಂಬರ್ ಏನಿದೆ ಅದನ್ನು ನೀವು ಎಲ್ಲಾದರೂ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ, ಯಾಕಂದರೆ ನಿಮಗೆ ಮುಂದೆ ಸ್ಕಾಲರ್ಶಿಪ್ ರೆಫರೆನ್ಸ್ ಟೈಮ್ನಲ್ಲಿ ಬೇಕಾಗುತ್ತೆ. ಇಲ್ಲಿ ಇದ್ರ ಜೊತೆ ಬೇರೆ ಇನ್ಫಾರ್ಮೇಷನ್ನು ಇದೆ. ಸ್ಕಾಲರ್ಶಿಪ್ ಅಪ್ಲಿಕೇಶನ್ ನೀವು ಹಾಕಿರುವಂಥ ಡೇಟು, ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ನಿಮಗೆ ಸಿಕ್ಕಿದೆ, ಅಥವಾ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ, ಇವಾಗ ಅಂಡರ್ ರಿವ್ಯೂ ಅಲ್ಲಿದೆಯಾ, ನೋಡ್ತಾ ಇದ್ದಾರಾ, ನಿಮ್ಮ ಅಪ್ಲಿಕೇಶನ್ ವೆರಿಫೈ ಮಾಡ್ತಾ ಇದ್ದಾರಾ, ಅಥವಾ ಅಪ್ಲಿಕೇಶನ್ ವೆರಿಫೈ ಆಗಿ ನಿಮ್ಮ ಅಪ್ಲಿಕೇಶನ್ ಸೆಲೆಕ್ಟ್ ಆಗಿದೆಯಾ ಅನ್ನೋದನ್ನು ನೀವು ಈ ಥರ ನಿಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಅಪ್ಲಿಕೇಶನ್ನ ಇನ್ ಪ್ರೋಗ್ರೆಸ್ ಅಂದರೆ ಚೆಕ್ ಮಾಡ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಅಮೌಂಟು ಏನು ಸಿಕ್ಕಿಲ್ಲ ಇನ್ನು ಅಂತಂದ್ರಿಂದ 0 ಅಂತ ಇದೆ. ಸಿಕ್ಕಾದ್ಮೇಲೆ 20,000 ರೂಪಾಯಿ ಅಂತ ಹೇಳಿ ಇಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ ಈ ಥರ ಡ್ರಾಪ್ ಡೌನ್ ಮೆನ್ಯೂ ಅಲ್ಲಿ ಕಾಣ್ತಾ ಹೋಗುತ್ತೆ. ಅಪ್ಲಿಕೇಶನ್ ಇನ್ ಪ್ರೋಗ್ರೆಸ್ ಇರೋದು ಹೋಗಿ ಸಕ್ಸಸ್ ಅಂತ ತೋರಿಸುತ್ತೆ ಸೆಲೆಕ್ಟ್ ಆದರೆ. ಸೊ ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಏನಿದೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಇದ್ರ ಜೊತೆಗೆ ನೀವು ಅಪ್ಲಿಕೇಶನ್ ID ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳೋದನ್ನು ಮರೆಯಕ್ಕೆ ಹೋಗಬೇಡಿ, ಯಾಕಂದರೆ ಇದು ನಿಮಗೆ ಮುಂದೆ ರೆಫರೆನ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅಪ್ಲಿಕೇಶನ್ ID ಮರಿದಲ್ಲೇ ಒಂದು ಕಡೆ ನೀವು ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಂಡಿರಿ, ಅಥವಾ ಫೋಟೋನಾದರೂ ತಕ್ಕೊಳ್ಳಿ ಈ ಒಂದು ಡ್ರಾಪ್ ಡೌನ್ ಮೆನ್ಯೂದಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ನಿಮ್ಮ ಒಂದು ಫೋಟೋ ಫೈಲ್ಸ್ ಇರ್ಬೋದು ಅಥವಾ ಮಾರ್ಕ್ಸ್ ಕಾರ್ಡ್ ಫೈಲ್ಸ್ ಇರ್ಬೋದು, ಅದನ್ನೆಲ್ಲ 300 KB ಅಂತಂದರೆ ಅಟ್ಯಾಚ್ ಮಾಡೋದಕ್ಕೆ, ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗೆ ಅಟ್ಯಾಚ್ ಮಾಡೋದಕ್ಕೆ ನೀವು ಫೈಲ್ ಸೈಜನ್ನು ಯಾವ ರೀತಿ ರೆಡ್ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋನ ಮಾಡ್ತೀನಿ ರೀಸೆಂಟ್ಲಿ. ಈ ಒಂದು ಸ್ಮಾರ್ಟ್ ಕನ್ನಡಿಗ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆದಷ್ಟು ಬೇಗ ಆ ಒಂದು ವಿಡಿಯೋ ನಿಮಗೆ ಸಿಗುತ್ತೆ. ಅದರಿಂದ ಹೆಲ್ಪಿಂದ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಫೋಟೋ ಏನಿದೆ 300 KB ಒಳಗೆ ನೀವು ಫೈಲ್ ಸೈಜ್ನ ಕನ್ವರ್ಟ್ ಮಾಡಿ ನೀವು ಈಸಿಯಾಗಿ ಫೈಲ್ಸ್ನ ಅಪ್ಲೋಡ್ ಮಾಡ್ಬೋದು ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೋಸ್ಕರ. ಸೊ ಇದ್ರ ಜೊತೆಗೆ